ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿ ಸಿಕ್ಕುವಂತಹ ಎಲ್ಲ ಸಸ್ಯಗಳು, ಬಳ್ಳಿಗಳು, ಹಣ್ಣು ಹಂಪಲು, ತರಕಾರಿ ಇವೆಲ್ಲ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅದರಲ್ಲಿರುವಂತಹ ರಾಸಾಯನಿಕಗಳು, ಅದರಲ್ಲಿರುವಂತಹ ವಿಟಮಿನ್ಸು, ಅದರಲ್ಲಿರುವಂತಹ ಮಿನರಲ್ಸು ನಮಗೆ ಲಭ್ಯವಾಗುತ್ತೆ. ನಾವು ನಡಿಬೇಕಂದ್ರೆ, ಶಕ್ತಿ ಬೇಕಂದರೆ ನಮಗೆ ಅನೇಕ ರೀತಿಯ ಮಿನರಲ್ಸು, ವಿಟಮಿನ್ಸ್ ಎಲ್ಲ ಬೇಕು. ಅವೆಲ್ಲ ಇದ್ದರೆ ನಮಗೆ ಸುಲಭವಾಗಿ ಸಕಾರವಾಗಿ ನಡಿಲಿಕ್ಕೆ ಸಾಧ್ಯವಾಗುತ್ತೆ. ಅದು ಕೊರತೆ ಯಾವತ್ತು ಆಗುತ್ತೋ ಆಗ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ಆ ಕೊರತೆ ನೀಗಿಸಬೇಕು ನಾವು. ಆ ಕೊರತೆ ಬರಬಾರ್ದು ನಮಗೆ. ಅಂದರೆ ಅನೇಕ ವಸ್ತುಗಳನ್ನು ನಾವು ಉಪಯೋಗಿಸ್ಕೋಬೇಕು. ನಾವೇನು ಮಾಡ್ತೀವಿ, ಅದರಲ್ಲಿ ಏನಿದೆ, ಇದರಲ್ಲಿ ಏನಿದೆ, ಅದು ಯಾರು ಬೇಯಿಸೋರು ಯಾರು, ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡೋರು ಯಾರು, ಜ್ಯೂಸ್ ಮಾಡೋರು ಯಾರು, ಹಂಗೆ ಟ್ಯಾಬ್ಲೆಟ್ ನುಂಗ್ಬಿಟ್ರೆ ಆಯಿತು ಅಂತ ಹೋಗ್ತೀವಿ. ಯಾವಾಗ ಟ್ಯಾಬ್ಲೆಟ್ ಹೋಗ್ತೀವೋ ಸ್ನೇಹಿತರೆ, ಒಂದು ಟ್ಯಾಬ್ಲೆಟು ಒಂದು ಕಾಯಿಲೆಗೆ ಸೀಮಿತ. ಆದರೆ ಇದು ಕಾಂಪೋನೆಂಟ್ ಅಂತೀವಿ, ಅಂದರೆ ಯೂನಿವರ್ಸಲ್, ಪ್ರತಿಯೊಂದಕ್ಕೂ ಇದು. ಒಂದು ಟ್ಯಾಬ್ಲೆಟ್ ಸೇವನೆ ಮಾಡಿದಾಗ ಅನೇಕ ಕಾಯಿಲೆಗಳು ಬರಮಾಡ್ಕೊತದೆ. ಅದೇ ಒಂದು ನಾವು ಸೊಪ್ಪುಗಳು, ಅದು ಜ್ಯೂಸು, ಅದು ಎಕ್ಸ್ಟ್ರಾಕ್ಷನ್ ಕುಡಿದಾಗ ಅನೇಕ ಕಾಯಿಲೆ ಒದ್ದೋಡಿಸೋ ಶಕ್ತಿ ದಕ್ಕಿದೆ. ಇಂತಹ ಇದರಲ್ಲಿ ನಾವು ಈ ಪುದೀನವನ್ನು ನಾನಾ ರೀತಿಯ ತ್ಯಾಜ್ಯಗಳಿಗೆ, ನಾನಾ ರೀತಿಯ ಜ್ಯೂಸುಗಳಿಗೆ ಇದನ್ನು ಬಳಸ್ಬೋದು. ಉದಾಹರಣೆಗೆ, ಬೆಳಗ್ಗೆ ಎದ್ದು ಒಂದು 4-5 ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಬಾಯಿಗೆ ಹಾಕ್ಕೊಂಡು ಅಗದು ಕೊನೆಯಲ್ಲಿ ಅದನ್ನು ಉಜ್ಜಿಕೊಂಡು, ಹಲ್ಲನ್ನು ಉಜ್ಜಿಕೊಂಡು ಉಗಿರಿ ಅಥವಾ ಅದನ್ನು ಸೇವನೆ ಮಾಡಿದ್ರೆ ಪರವಾಗಿಲ್ಲ. ಮಾಡ್ತಾ ಬಂದರೆ ಒಸಡಲ್ಲಿ ರಕ್ತ ಬರ್ತಾಯಿದ್ರೆ ನಿಂತೋಗುತ್ತೆ, ಹಲ್ಲುಗಳು ಗಟ್ಟಿಯಾಗ್ತವೆ, ಕಣ್ಣುಗಳಿಗೆ ಭಾರಿ ಒಳ್ಳೆಯದು. ಖಾಲಿ 2-3 ಎಲೆ. ಸ್ನೇಹಿತರೆ, ನಾವು ಯಾವುದನ್ನು ಮಸಾಲೆ ಅಡುಗೆ, ಪಲಾವು ಇಂಥವು ಮಾಡುವಾಗ ಇದು ಕಂಪಲ್ಸರಿ ಆಗ್ತದೆ. ಯಾಕಂದರೆ ಅದು ಸುವಾಸಭರಿತ ವಿತ್ ರುಚಿಯಾಗಿರಲಿ ಅಂತ. ಈ ಒಂದು ಪುದೀನ ಸೊಪ್ಪನ್ನು ಒಂದಷ್ಟು ಸೇಕರಿಸಿ ಅದನ್ನು ಈ ಗ್ರೀನ್ ಟೀ ಅಂತ ಮಾಡ್ತಾರೆ. ಗ್ರೀನ್ ಟೀ ಮಾಡುವಾಗ ಇದನ್ನು ಹಾಕಿ ಚೆನ್ನಾಗಿ ಕುದಿಸಿ, ಅದಕ್ಕೆ ಬೆಲ್ಲ ಹಾಕಿ, ಸ್ವಲ್ಪ ಕರಿಮೆಣಸು ಪುಡಿ ಹಾಕಿ, ಸ್ವಲ್ಪ ನಿಂಬೆ ರಸ ಹಾಕಿ ಸೇವನೆ ಮಾಡ್ತಾ ಬಂದರೆ ರುಚಿಕರ, ಅಷ್ಟೇ ನಮಗೆ ಲಾಭಗಳಿದೆ. ಎಲ್ಲ ರೀತಿಯ ಮಿನರಲ್ಸು, ವಿಟಮಿನ್ಸು, ಆ ರಾಸಾಯನಿಕಗಳ ದೇಹಕ್ಕೆ ಹೋದಾಗ ನಮಗೆ ದೇಹ ರೋಗ ನಿರೋಧಕ ಜಾಸ್ತಿ ಆಗುತ್ತೆ. ಯಾವಾಗ ರೋಗ ನಿರೋಧಕ ಜಾಸ್ತಿ ಆಗುತ್ತೋ ನಮಗೆ ಯಾವ ಕಾಯಿಲೆ ಕಸರಲ್ಲಿ ಬರಲ್ಲ. ಸ್ನೇಹಿತರೆ, ಪುದೀನವನ್ನು ಯಾವುದೋ ಮುಖಾಂತರ ಸೇವನೆ ಮಾಡೋದ್ರಿಂದ ನಮಗೆ ಭಾರಿ ಒಳ್ಳೆಯದಾಗುತ್ತೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಮುಟ್ಲಿ, ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.